ಇದರ ಜೊತೆಗೆ MLC CT ರವಿ ಅವರಿಗೆ ಕೊಲೆ ಬೆದರಿಕೆ ಪತ್ರ ಕೂಡ ಬಂದಿದೆ. ಅವರ ನಿವಾಸಕ್ಕೆ ಒಂದು ಬೆದರಿಕೆ ಪತ್ರ ಬಂದಿದೆ. ಈ ವಿಚಾರ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನಿಮಗೆಲ್ಲ ನೆನಪಿರ್ಬೋದು ಬೆಳಗಾವಿ ಗಲಾಟೆ ಬಗ್ಗೆ. ಬೆಳಗಾವಿ ಗಲಾಟೆ ಬಳಿಕ ಈಗ 15 ದಿನಗಳ ಒಳಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷಮೆಯಾಚನೆ ಮಾಡಬೇಕು ನೀವು ಅಂತ ಪತ್ರ ಬರೆದಿದ್ದಾರೆ. ಕ್ಷಮೆ ಕೇಳದೇ ಇದ್ರೆ ನಿಮ್ಮನ್ನು ಹತ್ಯೆ ಮಾಡ್ತೇವೆ ಅನ್ನುವಂಥ ಪತ್ರ ಕೂಡ ಬಂದಿದೆ. ಚಿಕ್ಕಮಗಳೂರಿನ ಅವರ ನಿವಾಸಕ್ಕೆ ಬಂದಿರುವಂಥದ್ದು. ಚಿಕ್ಕಮಗಳೂರಿನ ಬಸವನಹಳ್ಳಿ ರವಿ ನಿವಾಸಕ್ಕೆ ಬಂದಂಥ ಪತ್ರ. ಈ ಪತ್ರ ತಲುಪ್ತಾ ಇದ್ದಂತಲೇ CT ರವಿ ಅವರ PA ಚೇತನ್ ಅವರು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಠಾಣೆಗೆ ಚೇತನ್ ಅವರು ದೂರನ್ನು ಕೊಟ್ಟು ವಿವರವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ CT ರವಿ ಅವರ ಪುತ್ರ ಸೂರ್ಯನಿಗೂ ಕೂಡ ಬೆದರಿಕೆ ಬಂದಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಇದೆ, ಹೊಸ ತಿರುವನ್ನು ಪಡೆದುಕೊಳ್ತಾನೆ ಇದೆ. ಆರಂಭದಲ್ಲಿ ಈ ಒಂದು ಘಟನೆ ಆದ ತಕ್ಷಣ ನೇರವಾಗಿಯೇ ರವಿ ವಿರುದ್ಧ ಗಂಭೀರವಾದಂಥ ಆರೋಪ ಮಾಡಲಾಯಿತು. ಅದಾದ ಬಳಿಕ ರವಿ ಅವರು ಪೊಲೀಸರ ವಿರುದ್ಧ ಆರೋಪ ಮಾಡಿದ್ರು. ಪೊಲೀಸರು ನನ್ನನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ನನ್ನ ಹತ್ಯೆಗೆ ಪ್ಲ್ಯಾನ್ ಮಾಡಲಾಗ್ತಾಯಿದೆ, ನನಗೆ ಬೇರೆ ರೀತಿಯಲ್ಲೇ ಟ್ರೀಟ್ ಮಾಡೋದಕ್ಕೆ ಅಥವಾ ನನ್ನನ್ನು ಕೆಟ್ಟದಾಗಿ ನಡೆಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಬರ್ತಾಯಿತ್ತು. ಅದರ ಜೊತೆಗೆ ಗಂಭೀರ ಆರೋಪಗಳು ಕೂಡ ಬಂತು. ಈಗ ಇದರ ನಡುವೆ ರಾಜ್ಯಪಾಲರ ದೂರು ಕೊಟ್ಟಾಯಿತು. ಇದೆಲ್ಲ ಆದಮೇಲೆ ಈಗ CT ರವಿ ಅವರಿಗೆ ಒಂದು ಲೆಟರ್ ಬಂದಿದೆ. ಈ ಲೆಟರ್ನಲ್ಲಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. 15 ದಿನಗಳ ಒಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕ್ಷಮೆಯಾಚಿಸಬೇಕು, ಕ್ಷಮೆ ಕೇಳದೇ ಇದ್ದರೆ ನಿಮ್ಮನ್ನು ಹತ್ಯೆ ಮಾಡ್ತೇವೆ ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಂದು ಅನಾನಿಮಸ್ ಥ್ರೆಟ್ ಲೆಟರ್ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಚೇತನ್ ಅಂತಕ್ಕಂಥ ಅವರ PA ಅನಿಸುತ್ತೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ನಿನ್ನೆ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ಅದ್ರ ಬಗ್ಗೆ ದಾಖಲಾಗಿದೆ. ಅದೇ ಒಂದು ಪತ್ರ ಬಂದಿದೆ, ನಾನು ಅದನ್ನು ನೋಡಿಲ್ಲ ಇನ್ನೂ. ಪತ್ರ ಬಂದಿದೆ, ಅದು ಇನ್ವೆಸ್ಟಿಗೇಷನಿಗೆ ನಾವು ಅದನ್ನು ಕೋರ್ಟಿಗೆ ಮೊದಲು ಅದನ್ನು NC ಆಗಿತ್ತು, ಅದು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ. PSI ಬಸವನಹಳ್ಳಿ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. PSI ಬಸವನಹಳ್ಳಿ ಅವರು ಬಾಬುದ್ದೀನ್ ಅವರು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು ಅನಾನಿಮಸ್ ಥ್ರೆಟ್ ಲೆಟರ್ ಅದು. ಸೊ ಈಗ ನೋಡ್ತೀವಿ ನಾವು ಎಲ್ಲಿಂದ ಬಂತು, ಹೇಗೆ ಅದನ್ನು ಇನ್ವೆಸ್ಟಿಗೇಷನ್ನಲ್ಲಿ ಅದನ್ನು ರೈಟ್. ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಅಶ್ವಿತ್ ಜಾಯ್ನ್ ಆಗ್ತಿದ್ದಾರೆ. ಅಶ್ವಿತ್, ಬಹುಶಃ CT ರವಿಯವರ ಬೆಳಗಾವಿ ಪ್ರಕರಣ ಏನಿದೆ ಅದು ಹೊಸ ತಿರುವನ್ನು ಪಡ್ಕೊಳ್ತಾರೆ. ಈಗ ಮತ್ತೊಂದು ತಿರುವು, ಮತ್ತೊಂದು ಮಗ್ಗಲು ಅಂದರೆ ಅದೀಗ ಈ ಪತ್ರವನ್ನು ಬರೆದಿರುವಂಥದ್ದು. ಈ ಪತ್ರದಲ್ಲಿ ಯಾರು, ಎಲ್ಲಿಂದ, ಇದ್ರ ಬಗ್ಗೆ ಯಾವ ವಿವರಗಳು ಕೂಡ ಇಲ್ಲ, ಯಾರು ಬರೆದಿದ್ದಾರೆ ಅಂತ. ಆದರೆ ಈಗ ಪೊಲೀಸರು ಹೇಳ್ತಾ ಇರುವಂಥದ್ದು ಇದು, ಜೊತೆಗೆ CT ರವಿಯವರ ಆಪ್ತರು ಹೇಳ್ತಾ ಇರುವಂಥದ್ದೇನು, ಉದ್ದೇಶಪೂರ್ವಕವಾಗಿ ಯಾರು ಮಾಡಿದಾರಾ ಅಥವಾ ಕಿಡಿಗೇಡಿಗಳ ಕೃತ್ಯನ, ಏನಂತ ಮಾಹಿತಿ ಲಭ್ಯವಾಗ್ತಾ ಇದೆ ಅಶ್ವಿತ್? ಖಂಡಿತವಾಗ್ಲೂ ಪ್ರಮೋದ್, ಏನು ನಿನ್ನೆ MLC CT ರವಿ ಅವರಿಗೆ ಅನಾಮಧೇಯ ವ್ಯಕ್ತಿಗಳಿಂದ ಒಂದು ಜೀವ ಬೆದರಿಕೆ ಪತ್ರ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ CT ರವಿ ಅವರ PA ಚೇತನ್ ಅವರು ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಆಲ್ರೆಡಿ ಒಂದು ದೂರನ್ನು ಕೂಡ ದಾಖಲನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಆ ಒಂದು ಪತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷಮೆಯನ್ನು ಯಾಚಿಸಬೇಕು, ಅದು 15 ದಿನದಲ್ಲಿ ಯಾಚಿಸಬೇಕು, ಇಲ್ಲ ಅಂತ ಹೇಳಿದ್ರೆ CT ರವಿ ಸೇರಿದಂತೆ ಆತನ ಪುತ್ರ ಸೂರ್ಯ ಅವರನ್ನು ಹತ್ಯೆ ಮಾಡೋದಾಗಿ ಆ ಪತ್ರದಲ್ಲಿ ಬರೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪೊಲೀಸರಿಗೆ ಆ ಒಂದು ಪತ್ರವನ್ನು ಕೂಡ ಈಗ ನೀಡಲಾಗಿರುವಂಥದ್ದು. ಆ ಪತ್ರದಲ್ಲಿ ಬರ್ದಿದ್ಯಾರು, ಅದು ಎಲ್ಲಿಂದ ಪೋಸ್ಟ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸರು ಕೂಡ ಒಂದು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅನಾಮಧೇಯ ವ್ಯಕ್ತಿಗಳಿಂದ CT ರವಿ ಅವರಿಗೆ ಬಂದಿರುವ ಪತ್ರ ಸಂಬಂಧ ಈಗ ಆಲ್ರೆಡಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಂತ ಈಗ ಆಲ್ರೆಡಿ ಚಿಕ್ಕಮಗಳೂರಿನ SP ವಿಕ್ರಮ್ ಆಮ್ಟೆ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. CT ರವಿ ಅವರು ಏನು ವಿಧಾನ ಪರಿಷತ್ ಸದನದಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆ ಒಂದು ಪದವನ್ನು ಬಳಸಿದ್ರು ಅಂತ ಏನು ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗಿತ್ತು, ಅದು ಇವಾಗ ಜೀವ ಬೆದರಿಕೆಯ ಪತ್ರದ ರೂಪದಲ್ಲಿ ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. CT ರವಿ ಅವರ ಬೆಂಬಲಿಗರು ಇದಕ್ಕೆ ಕಾನೂನು ರೀತಿಯಲ್ಲಿ ಕ್ರಮ ಆಗಬೇಕು ಎಂಬ ನಿಟ್ಟಿನಲ್ಲಿ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ಅಶ್ವಿತ್, ಎಲ್ಲ ಮಾಹಿತಿ ಆಗಿದೆ.